ಸಚಿವರ ಮೇಲಿನ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ, ವ್ಯಾಪಾರಿ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡೋಕೆ. ಎಂಬಿ ಪಾಟೀಲ್ ಈಗ ಈ ಹನಿ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ವಾಗ್ದಾಳಿ ನಡೆಸಿದ್ದಾರೆ. ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ ಅಂತ ಹೇಳಿದ್ದಾರೆ. ವ್ಯಾಪಾರಿಗಳಂದ್ರೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳನ್ನ, ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಎಂಬಿ ಪಾಟೀಲ್ ಮಾತಾಡಿರೋದು ಇದು. ಬೇರೆಯವರನ್ನ ಬ್ಲಾಕ್ ಮೇಲ್ ಮಾಡುವುದು ಸರಿಯಲ್ಲ, ಇದು ಎಲ್ಲರಿಗೂ ಕೆಟ್ಟ ಹೆಸರನ್ನ ತರುತ್ತೆ. ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ರಿಜೆಕ್ಟ್ ಮಾಡಿದೆ. ಇದನ್ನ ನೋಡಿದ ಮೇಲೆ ಇಲ್ಲಿಗೆ ಇದನ್ನ ಬಿಟ್ಟು ಬಿಡಬೇಕು. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ಆ ಅರ್ಜಿನ ರಿಜೆಕ್ಟ್ ಮಾಡಿರೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅಂದರೆ ಅವ್ರ ಪ್ರಕಾರ ಇದನ್ನು ಮುಂದುವರಿಸೋದು ಬೇಡ, ಇದೊಂದು ಅನಿಷ್ಟ ಪದ್ಧತಿ, ಇದನ್ನ ಇಲ್ಲಿಗೆ ಬಿಟ್ಬಿಡಿ ಅಂತ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಅಸಹ್ಯ ಪಟ್ಕೊಂಡು ಇದನ್ನು ಇಲ್ಲಿವರೆಗೆ ತರಬಾರ್ದು, ವಿಧಾನಸಭೆ ತನ ಒಯ್ಯಬಾರ್ದು, ಇದರಲ್ಲಿ ಸುಪ್ರೀಂ ಕೋರ್ಟ್ ತನ ಒಯ್ಯಬಾರ್ದು, ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ. ಇದು ಯಾರನ್ನಾರೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ, ಅಧಿಕಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಇದೆಲ್ಲ ಬಳಸ್ಕೊಳ್ಳುವಂಥದ್ದು ಭಾಳ ಹೀನ ಕೃತ್ಯ. ಇದು ಆಗಬಾರ್ದು. ನಮ್ಮ ರಾಜ್ಯ ವಿಶೇಷದ ಒಂದೇ ತನ್ನದೇ ಆದಂಥ ಒಂದು ಇವತ್ತು ಇಮೇಜ್ ನಮ್ಮ ರಾಜ್ಯಕ್ಕಿದೆ. ಈ ರಾಜ್ಯದಲ್ಲಿ ಇಂಥದ್ದೆಲ್ಲದಕ್ಕೂ ಕೂಡ ಆಗೋದ್ರಿಂದ ರಾಜ್ಯಕ್ಕೆ ಕೆಟ್ಟ ಹೆಸರು ಬರ್ತದೆ. ಸೊ ಇದಾಗಬಾರ್ದು ಅಷ್ಟೇ. ನಾನು ಹೇಳ್ತೇನೆ, ಸುಪ್ರೀಂ ಕೋರ್ಟ್ ಮಾಡಿದ್ದು ಕೂಡ ಅದೇ ಒಂದು ಇದರಲ್ಲಿ ಮಾಡಿ ಬಿಟ್ಬಿಡಿ, ಅದು ಬಿಟ್ಬಿಡಿ, ಅದು ಮಾತಾಡೋದು ಸಾಕು. ಬಿಟ್ಟು ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದ್ರೆ ಅರ್ಥ ಮಾಡ್ಕೊಂಡು ಬಿಟ್ಬಿಡ್ಬೇಕಂತ ಸಾಕು. ನೋಡಿ, ನಾವು ಹೇಳ್ತಾ ಇದ್ದೇವಲ್ಲ, ಇದು ಒಂದು ಕೆಟ್ಟ ಚಾಳಿ. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಅಸಹ್ಯ ಪಟ್ಕೊಂಡು ಇದನ್ನು ಇಲ್ಲಿವರೆಗೆ ತರಬಾರ್ದು, ವಿಧಾನಸಭೆ ತನ ಒಯ್ಯಬಾರ್ದು, ಇದರಲ್ಲಿ ಸುಪ್ರೀಂ ಕೋರ್ಟ್ ತನ ಒಯ್ಯಬಾರ್ದು, ಮತ್ತು ಇದೊಂದು ಕೆಟ್ಟ ಅನಿಷ್ಟ ಪದ್ಧತಿ. ಇದು ಯಾರನ್ನಾರೇ ರಾಜಕೀಯವಾಗಿ ಮುಗಿಸ್ಲಿಕ್ಕೆ ಅಥವಾ ವ್ಯಾಪಾರಿಗಳನ್ನ ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ, ಅಧಿಕಾರಿಗಳನ್ನ